ನಾಗರಾಜ್ ಅವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿಯನ್ನ ನೋಡ್ಕೊಂಡ್ ಬರೋಣ. ವಿಟಿ ಪ್ಲೀಸ್. ಕಲಾದೇವಿಗೆ ಬಡವ ಬಲ್ಲಿದ ಅನ್ನೋ ಭೇದ ಇಲ್ಲ. ಪಂಡಿತ ಪಾಮರರ ಹಂಗಿಲ್ಲ. ಕಡು ಬಡವನನ್ನ ಕಲಾವಿದನಾಗೋ ಹಾಗೆ ಅನುಗಮಿಸೋ ಕರುಣೆ ಅವಳದ್ದು. ಮನೆ ಮನೆಗೆ ನೀರು ಹಣಿಸೋ ವಾಟರ್ ಮ್ಯಾನ್, ಚುಮು ಚುಮು ಚಳಿಯಲ್ಲಿ ಪೇಪರ್ ಹಾಕೋ ಪೇಪರ್ ಮ್ಯಾನ್, ಡೈರಿಯಲ್ಲಿ ಮಿಲ್ಕ್ ಮ್ಯಾನ್ ಆಗಿ ಉದರ ನಿಮಿತ್ತ ಬಹುಕೃತ ವೇಷವನ್ನ ಧರಿಸಿರೋ ಕಲಾವಿದ ನಾಗರಾಜ್ ಕೆಸ್ತೂರು. ಹೊಟ್ಟೆಪಾಡಿಗೆ ಯಾವ ಕೆಲಸ ಆದ್ರೇನು ಮನಸ್ಸಿಗೆ ಮುದ ಕೊಡೋದು ನಾಟಕ ಸಂಗೀತ ಮಾತ್ರ ಅನ್ನೋದು ನಾಗರಾಜ್ ಅಂಬೋಣ. ನಾವು ತುಂಬಾ ಕಡು ಬಡವರು, ತಿನ್ನಕ್ ಊಟ ಇಲ್ಲದೆ ನಮ್ಮ ತಾಯಿ ಅಲ್ಲಿ ಇಲ್ಲಿ ಮುಸುರಿ ತಿಕ್ಕೊಂಡು ಅದನ್ನೆಲ್ಲ ಇದು ಮಾಡ್ಕೊಂಡು ನಾವು ಊಟನೇ ಇರ್ಲಿಲ್ಲ ಬಿಡಿ. ನಾವು ಬುದ್ಧಿ ಕಲ್ತಾಗಿಂದ ಸೊಪ್ಪು ಸೇದೆ ತಿನ್ಕೊಂಡು ದೇವರು ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾನೆ. ಇವತ್ತು ಊರಿನ ಜನ ಸಹಕಾರದಿಂದ ಊರಿನ ಜನರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಊರಿನ ಜನರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಇವರೊಬ್ರು ಜನಪದ ಕಲಾವಿದ್ರು ಅಂತ. ಇವರು ಇಷ್ಟೊಂದು ಜನಪದ ಗೀತೆ ಮತ್ತೆ ಜನಪದ ನಾಟಕಗಳು ಮತ್ತೆ ಪೌರಾಣಿಕ ನಾಟಕಗಳು ಇರಬಹುದು ಅಥವಾ ಸಾಮಾಜಿಕ ನಾಟಕಗಳು ಇರಬಹುದು, ಈ ಕಲೆಯನ್ನ ಇವರು ಮೈಗೂಡಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೂ ಗೊತ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಗೊತ್ತಾಯ್ತು. ಇವರ ಕಲೆ ಹೀಗೆ ಮುಂದುವರಿಲಿ, ಮತ್ತೆ ಇವ್ರಿಗೆ ಯಾವ ರೀತಿ ನಾವು ಪ್ರೋತ್ಸಾಹ ನೀಡಬೇಕು ಗ್ರಾಮ ಪಂಚಾಯತಿಯಿಂದ ಅದನ್ನ ನಾವು ನೀಡೋದಕ್ಕೆ ರೆಡಿ ಇದೀವಿ. ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಪಂಚಾಯತಿ ಒಳಗಡೆ ವಾಟರ್ ಮ್ಯಾನ್ ಕೆಲಸ ಮಾಡ್ಕೊಂಡು, ಡೈರಿಲಿ ಟೆಸ್ಟರ್ ಕೆಲಸ ಮಾಡ್ಕೊಂಡು, ಪೇಪರ್ ಹಾಕೊಂಡು ಪ್ರತಿಯೊಂದು ಕಷ್ಟ ಬಿದ್ದು ಈ ಕಲೆನೂ ಪ್ರೋತ್ಸಾಹ ಕೊಟ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ನಮ್ಗೆಲ್ಲ ಬಹಳ ಸಂತೋಷ ಆಗ್ತೈತೆ. ಈಗ ನಮ್ಮೂರಿಗೆ ಒಂದು ಒಳ್ಳೆ ಹೆಸರು ಬರ್ಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಅಪ್ಪ ಅವ್ರ ಕಾಲದಿಂದ ನಮ್ಗೆ ಹುಟ್ಟುಡ್ತಾನೆ ಬಂದಿದೆ ನಮ್ಮ ಮನೆ ಫ್ಯಾಮಿಲಿಗೆ. ಆದ್ರೆ ನಾನು ನಮ್ಮ ತಮ್ಮನ ಮಗ ಇದು ಊರಲ್ಲ ದೇವ್ರ ಕೆಲ್ಸಕ್ಕೆ ಭಜನೆ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ನಾನು ಅವ್ರನ್ನ ಬೈದಿದ್ದೀನಿ. ಇದನ್ನೇ ಇಟ್ಕೊಂಡು ಓಡಾಡಿದ್ರೆ ಏನ್ ಸಿಗ್ತದಪ್ಪ, ಊಟ ಸಿಗ್ತದ ನಿಮ್ಗೆ, ಸುಮ್ನೆ ಹಾರ್ಮೋನಿ ತಗ್ಲಾಕೊಂಡು ಓಡಾಡ್ತಾ ಇರ್ತೀರಾ ಅಂತೇಳಿ ನಾನು ಅವ್ರಿಗೆ ಬೈದಿದ್ದೀನಿ. ಹಾಗಾಗಿ ನಾನು ಇದುವರೆಗೂ 4-5 ವರ್ಷದ ಹಿಂದೆಯಿಂದ ನಾನು ಅದನ್ನ ಬೈತಾ ಇದ್ದೆ. ಈಗ ನನಗೆ ನನ್ನ ತಮ್ಮ ತೀರ್ಕೊಂಡ್ಮೇಲೆ ತಿಥಿ ಕಾರ್ಯಕ್ರಮದಲ್ಲಿ, ನನ್ನ ತಮ್ಮನ ತಿಥಿ ಕಾರ್ಯಕ್ರಮದಲ್ಲಿ ಇದೇ ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವತ್ತು ನಾನು ನನ್ನ ತಮ್ಮನ ಹೆಸರು ಹೇಳಿ ಸ್ಟೇಜ್ ಮೇಲೆ ಹತ್ತಿ ಇದುವರೆಗೂ ನನ್ನ ತಮ್ಮ ಸತ್ತು ಒಂದು 5-6 ವರ್ಷ ಆಗಿರ್ಬೋದು. 5-6 ವರ್ಷದಿಂದ ನಾನು ನನ್ನ ತಮ್ಮನ ಹೆಸರು ಹೇಳ್ಕೊಂಡು ನಾನು ನನ್ನ ತಮ್ಮನ ಮಗನ ಜೊತೆಯಲ್ಲಿ ಗೋವಿಂದರಾಜ್ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಇವರು ಕಲಾವಿದರಾದ್ರಿಂದ ನಮ್ಮೂರಿಗೆ ಒಂದು ಕಲೆಯನ್ನು ಹುಟ್ಟಾಕಿರು. ಅವಾಗೇನೆ ಒಂದು ಸುಂದರಕಾಂಡ ರಾಮಾಯಣ ಅಂತ ಮಾಡ್ತಿದ್ರು. ಅದರಲ್ಲಿ ಲಕ್ಷ್ಮಣನ ಪಾತ್ರ ಮತ್ತೆ ಇದು ಲಂಕಿಣಿ ಪಾತ್ರ ಎಲ್ಲ ಮಾಡ್ತಿದ್ರು. ಬಹಳ ಅಭಿನಯ. ನಮ್ಮ ಅಪ್ಪ ಅವರ ಅಜ್ಜಿ ಅವರೆಲ್ಲ ಊರಿನ ಗ್ರಾಮಸ್ಥರೆಲ್ಲ ಭಾಳ ಅದನ್ನು ಪ್ರೋತ್ಸಾಹ ಮಾಡ್ತಿದ್ರು. ಹಾಗೆ ಊರಿನಲ್ಲಿ ಒಂದು ಭಜನೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕತೆಗೆ ಈ ಧಾರ್ಮಿಕ ಕಲೆ ಇರೋರಿಗೆ ಬಡತನ ಜಾಸ್ತಿ. ಹಂಗಾಗಿ ಆ ಮಧ್ಯೆನೇ ಇವ್ರಿಗೆ ಮೈಗೂಡಿಸ್ಕೊಂಡು ಈಗ ಊರಿನ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಹೋಗಿದ್ದಾರೆ. ಪಾಪ ಆ ಬಡ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ಆಶಿಸ್ತಾ ಅವರಿಗೆ ಒಂದು ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಮಕ್ಕಳು ಎಲ್ಲ, ನಾವು ಸೊಸೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಮಗೂ ಆಸೆ. ಅದ್ರಾಗ ಪಾಸಾಗಿ ಬರಲಿ ಅಂತ ಒಂದು ಆರೈಸಿ. ನಾಟಕದಲ್ಲಿ ಶಕುನಿ ಘಟೋತ್ಕಚನಾಗಿ ಗರ್ಜಿಸಿ ಭಜನೆ ಭಕ್ತಿಗೀತೆಗಳನ್ನ ಹಾಡ್ತಾ ಭಾವನೆಯ ಬದುಕಿಗೆ ಬೇಸರಗೊಳ್ಳದೆ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅಂತ ಸಿಂಪಲ್ ಆಗಿ ಹಂಬಲ್ ಆಗಿ ಹಾಡ್ತಾ ಗಾನ ಸಿಂಚನದ ವೇದಿಕೆ ಹತ್ತಿರೋ ನಾಗರಾಜ್ ಕೆಸ್ತೂರ್ ಅವರಿಗೆ ನಮ್ಮ ಕಡೆಯಿಂದ ಗುಡ್ ಲಕ್.